ವೆಯ್ಟ್ ಲಾಸ್ ಅಂದರೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ 80-20 ರೂಲ್ಸ್ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಈಗಲೇ ತಿಳ್ಕೊಳ್ಳಿ. ಯಾಕೆ ಅಂದರೆ ತೂಕ ಕಡಿಮೆ ಮಾಡ್ಕೋಬೇಕು ಅಂದರೆ ಇದರಿಂದ ಮಾತ್ರ ಸಾಧ್ಯ. ಹಾಗಿದ್ರೆ ಈ 80-20 ರೂಲ್ಸ್ ಅಂದರೆ ಏನು? ಎಕ್ಸಸೈಸ್ ಮಾಡಿದ್ರೆ ನಮಗೆ 100% ರಿಸಲ್ಟ್ ಸಿಗುತ್ತೆ ಅಂದರೆ ಅದು ಕಂಪ್ಲೀಟ್ಲಿ ರಾಂಗ್. ಹಾಗಂತ ಎಕ್ಸಸೈಸ್ ಮಾಡೋದೇ ರಾಂಗ್ ಅಂತ ನಾನು ಹೇಳಲ್ಲ. ಎಕ್ಸಸೈಸ್ ಮಾಡಿದ್ರೆ ನಮಗೆ 20%ನಷ್ಟು ರಿಸಲ್ಟ್ ಸಿಕ್ಕರೆ ಇನ್ನು ಉಳಿದಿರೋಂಥ 80% ರಿಸಲ್ಟ್ ನಾವು ಮಾಡುವಂಥ ಡಯಟ್ ಅಂದರೆ ನಾವು ತಿನ್ನುವಂಥ ಊಟದಿಂದ ಮಾತ್ರ ಸಿಗತ್ತೆ. ಇದು ನಿಜ. ಮನೆ ಅಡುಗೆಯಿಂದ ಕರೆಕ್ಟಾಗಿರೋಂಥ ಡಯಟನ್ನು ಫಾಲೋ ಮಾಡ್ತಾ ಸ್ವಲ್ಪ ಎಕ್ಸಸೈಸ್ನ ಮಾಡ್ತಾ ನಾನು 1 ತಿಂಗಳಲ್ಲಿ 4 kg ತೂಕನ ಕಡಿಮೆ ಮಾಡಿಕೊಂಡೆ. ಸೊ ಅದು ಹೇಗೆ ನಾನು ಫಾಲೋ ಮಾಡಿರೋಂಥ ರೂಲ್ಸ್ ಜೊತೆಗೆ ಟೈಮಿಂಗ್ಸು ಜೊತೆಗೆ ಒಂದೆರಡು ರೆಸಿಪೀಸ್ಗಳನ್ನು ಈ ವಿಡಿಯೋನಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಸೊ ಈ ರೀತಿ ಹೆಲ್ತ್ ಕೇರು, ಹೇರ್ ಕೇರು, ಸ್ಕಿನ್ ಕೇರ್ ವೀಡಿಯೋಸ್ಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು ಹಾಗೆಯೇ ನನ್ನ ಹೆಲ್ದಿ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನೋಡೋದಕ್ಕಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಳಿಗ್ಗೆ ಎದ್ದು ನಾವು ತಗೊಳ್ಳೋವಂಥ ಫಸ್ಟ್ ಮೀಲ್ ಅಂದರೆ ತಿಂಡಿ, ಟಿಫನ್ನು, ಬ್ರೇಕ್ಫಾಸ್ಟು, ನಾಷ್ಟ ಏನಂತನಾದರೂ ಕರೀರಿ, ಇದು ತುಂಬ ಸಿಂಪಲ್ ಆಗಿರಬೇಕು, ಜೊತೆಗೆ ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್ ಇರಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ 1 ಬೌಲು ಸೀಸನಲ್ ಫ್ರೂಟು. ಸೀಸನಲ್ ಫ್ರೂಟ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅಲ್ವಾ? ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೋ ಆ ಹಣ್ಣನ್ನು ತಿಂದರೆ ಆಯಿತು. ಅಥವಾ ಹೆಲ್ದಿ ಆಗಿರುವಂಥ ಜ್ಯೂಸಸ್. ನಾನಿವತ್ತು 2 ಹೆಲ್ದಿ ಜ್ಯೂಸಸ್ನ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಒನ್ನು ಈ ಹೆಲ್ದಿ ಗ್ರೀನ್ ಜ್ಯೂಸ್. ಇದನ್ನು ಪ್ರಿಪೇರ್ ಮಾಡೋದು ತುಂಬ ಸಿಂಪಲ್. ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಇದ್ರ ಜೊತೆ 1 ಇಂಚ್ನಷ್ಟು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಸೊ ಸೋಸ್ಕೊಂಡು ಕುಡಿಬೋದು, ಬಟ್ ನಾನು ಯೂಶುವಲ್ ಆಗಿ ಸೋಸ್ಕೊಳ್ಳೋದಿಲ್ಲ, ಹೀಗೆ ಕುಡಿದ್ಬಿಡ್ತೀನಿ. ಯಾಕಂದರೆ ಫೈಬರ್ ಲಾಸ್ ಆಗುತ್ತಲ್ವ, ಅದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಆ್ಯಶ್ ಕಾರ್ಡ್ ಜ್ಯೂಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಯಾಕೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ನಮಗಾಗತ್ತೆ. ಇದು ನಮ್ಮ ಬಾಡಿನ ಕೂಲ್ ಮಾಡುತ್ತೆ, ಜೊತೆಗೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಬಾಡಿನಲ್ಲಿ ಹೈಡ್ರೇಟಿಂಗ್ ಲೆವೆಲನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹಾಗೆಯೇ ಈ ಬ್ಲೋಟಿಂಗ್ ಅಂದರೆ ಎದೆ ಉರಿ, ಅಸಿಡಿಟಿ ಇಂಥ ಸಮಸ್ಯೆನ ಇದು ಕಡಿಮೆ ಮಾಡುತ್ತೆ. ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಅಲ್ವಾ? ಜಸ್ಟ್ ಆ್ಯಶ್ ಕಾರ್ಡನ್ನು ಅದ್ರ ಬೀಜ ತೆಗೆದು ಸಿಪ್ಪೆ ತೆಗೆದು ಕಟ್ ಮಾಡಿ ನೀರನ್ನು ಹಾಕೋದು ಬೇಡ, ಹಾಗೆಯೇ ರುಬ್ಕೊಂಡು ಈ ರೀತಿ ಸೋಸ್ಕೊಂಡು ಕುಡಿದ್ರೆ ಆಯಿತು. ಈ ರೀತಿ ಹೆಲ್ದಿ ಜ್ಯೂಸಸ್ಸು ಅಥವಾ 1 ಬೌಲ್ನಷ್ಟು ಸೀಸನಲ್ ಹಣ್ಣುಗಳನ್ನು ತಿಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಮನೇಲಿ ಮಾಡಿರೋಂಥ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ನೆನೆಸಿರೋಂಥ ಡ್ರೈ ಫ್ರೂಟ್ಸು, 1 ದೋಸೆ, 1 ಪೀಸು ಮ್ಯಾಂಗೋನ ಇಟ್ಕೊಂಡಿದ್ದೀನಿ. ಈ ರೀತಿ ಊಟ ಮತ್ತು ಹಣ್ಣುಗಳನ್ನು ಮಿಕ್ಸ್ ಮಾಡಿ ಖಂಡಿತ ತಿನ್ನಬಾರ್ದು. ಇಲ್ಲಿ ನನ್ನ ಮಗ ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದ ಅಂತ ಹೇಳಿ ಆ ಪೀಸ್ನ ಹಾಗೆ ಇಟ್ಕೊಂಡಿದ್ದೀನಿ, ಆಮೇಲೆ ತಿಂತೀನಿ. ಬೆಳಿಗ್ಗೆ ಈ ರೀತಿ ಒಂದು ಹೆಲ್ದಿ ಜ್ಯೂಸನ್ನು ಕುಡಿದು ಅರ್ಧ ಗಂಟೆ ಬಿಟ್ಟು ಮನೇಲಿ ಏನು ತಿಂಡಿ ಮಾಡಿರ್ತಾರೋ ಅದನ್ನು ಸ್ವಲ್ಪ ತಿಂದು ಆಮೇಲೆ 11:30 ಅಥವಾ 12 ಗಂಟೆಗೆ ಯಾವುದಾದ್ರೂ ಸೀಸನಲ್ ಫ್ರೂಟ್ನ ತಿಂದರೆ ಆಯಿತು. ಬೆಳಿಗ್ಗೆನೇ ನಾವು 1 ಬೌಲಷ್ಟು ಸೀಸನಲ್ ಫ್ರೂಟ್ ತಿಂದಿದ್ದೀವಿ ಅಂದರೆ ಈ ರೀತಿ 11:30, 12 ಗಂಟೆಗೆ ತಿನ್ನೋದನ್ನು ಸ್ಕಿಪ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಪ್ರತಿದಿನ 1 ಸೀಸನಲ್ ಫ್ರೂಟ್ ತಿನ್ನೋದನ್ನು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡಬೇಕು. ಯಾವುದು ಇಲ್ಲ ಅಂದರೆ ಬಾಳೆಹಣ್ಣು ಬೆಸ್ಟ್ ಆಪ್ಷನ್, ಅದಂತೂ ಎಲ್ಲ ಟೈಮಲ್ಲೂ ಸಿಗುತ್ತೆ ಅಲ್ವಾ? ಇದು ನನ್ನ ಇವತ್ತಿನ ಲಂಚ್ ಮೆನು. ಪಾಲಕ್ ಪನ್ನೀರ್, ಸ್ವಲ್ಪ ತರಕಾರಿ, 2 ಚಪಾತಿ, ಸ್ವಲ್ಪ ಅನ್ನ ಮತ್ತು ಸಾಂಬಾರು. ಯಾಕೆ ನಾನು ಇವತ್ತು ಈ ಮೆನೂನೇ ಚೂಸ್ ಮಾಡಿದ್ದೀನಿ ಅನ್ನೋದ್ರ ಹಿಂದೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒನ್ನು ಪಾಲಕ್ ಪನ್ನೀರ್ ನನ್ನ ಫೇವ್ರೆಟ್ ಡಿಶ್ಶು. ಜೊತೆಗೆ ಎಲ್ಲರೂ ಮನೆಯಲ್ಲಿ ಚಪಾತಿ, ಅನ್ನ, ಸಾಂಬಾರನ್ನು ಮಾಡಿರ್ತಾರೆ ಅಲ್ವಾ? ಅದನ್ನು ಇಟ್ಕೊಂಡು ನಾವು ಹೇಗೆ ನಮ್ಮ ಡಯಟ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಪಾಲಕ್ ಸೊಪ್ಪಲ್ಲಿ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿರ್ತವೆ, ಅದು ನಿಮಗೂ ಕೂಡ ಗೊತ್ತಲ್ವಾ? ಇವೆಲ್ಲ ನಮ್ಮ ಬೋನ್ಸ್ಗೆ, ಹಾರ್ಟ್ಗೆ ಮತ್ತು ಕಣ್ಣು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಜೊತೆಗೆ ಇವು ನಮ್ಮ ಡೈಜೆಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಸಿ ನೀರಿಗೆ ಹಾಕಿ 1 ಕುದಿ ಬಂದಮೇಲೆ ಅದನ್ನು ತೆಗೆದು ತಣ್ಣೀರಲ್ಲಿ ಹಾಕಿಟ್ಟು ನೆಕ್ಸ್ಟ್ ಪ್ರೋಸೆಸ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ.
ಈ ಪಾಲಕ್ ಪನ್ನೀರಲ್ಲಿ ಯೂಸ್ ಮಾಡಿರೋಂಥ ಪನ್ನೀರು ಪ್ರೋಟೀನ್ ರಿಚ್ ಸೋರ್ಸ್ ಅಲ್ವಾ, ಇದರಲ್ಲಿ ಕ್ಯಾಲ್ಶಿಯಂ ಚೆನ್ನಾಗಿರುತ್ತೆ, ಬೋನ್ಸು ಮತ್ತು ಮಸಲ್ಸ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಾಡಿ ಪೇನು, ಜಾಯಿಂಟ್ ಪೇನ್ನ ಇದು ಕಡಿಮೆ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ರೇಟ್ನ ಇದು ಇಂಪ್ರೂವ್ ಮಾಡುತ್ತೆ. ಸೊ ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದರಲ್ಲಿ ಈ ಪನ್ನೀರ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಜೊತೆ ಇದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ. ಉಳಿದಿರೋ ಅಂಥ ಎಣ್ಣೆನಲ್ಲೇ ಸ್ವಲ್ಪ ಬೆಣ್ಣೆನ ಹಾಕಿ ಈ ಮಸಾಲೆಗಳನ್ನೆಲ್ಲ ಹಾಕಿ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಇದೆಲ್ಲದನ್ನೂ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ 1 ಅಥವಾ 2 ಟೊಮ್ಯಾಟೊನ ಚೆನ್ನಾಗಿ ಪ್ಯೂರಿ ಮಾಡಿ ಹಾಕಿ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಒಂದು ಜಾರಲ್ಲಿ ಬೇಯಿಸಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು, ನೆನೆಸಿರೋಂಥ ಗೋಡಂಬಿ, 2 ಅಥವಾ 3 ಚಮಚದಷ್ಟು ಹಾಲಿನ ಮೇಲಿನ ಕೆನೆನ ಹಾಕಿ ಚೆನ್ನಾಗಿ ಅದನ್ನು ರುಬ್ಕೋಬೇಕು. ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟರಲ್ಲೇ ಈ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿತ್ತಲ್ವ, ಇದಕ್ಕೆ 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಹಾಗೆ ಅದೇ ಜಾರಲ್ಲೇ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಇದನ್ನು ಕುದಿಸ್ಕೊಬೇಕು. ಕುದಿಸ್ಕೊಂಡ್ರೆ ನಮ್ಮ ಪಾಲಕ್ ಪನ್ನೀರ್ದು ಬೇಸ್ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನು ಹಾಕಿ ಮತ್ತೆ ಒಂದು 2 ಅಥವಾ 3 ಸೆಕೆಂಡ್ನಷ್ಟು ಬೇಯಿಸ್ಬಿಟ್ರೆ ತುಂಬಾ ರುಚಿಯಾಗಿರೋಂಥ ಹೆಲ್ದಿಯಾಗಿರೋ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಮೇಲೆ ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕಸೂರಿ ಮೇಥಿನ ಹಾಕೋಬೋದು, ಎಕ್ಸ್ಟ್ರಾ ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಎಕ್ಸ್ಟ್ರಾ ಆಯಿಲ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ರೆಡಿ ಮಾಡ್ಕೊಂಡಿರೋ ಈ ತಟ್ಟೆನಲ್ಲಿ ಸ್ವಲ್ಪ ಕಾರ್ಬ್ಸ್ ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ, ಜೊತೆಗೆ ಸ್ವಲ್ಪ ಫ್ಯಾಟ್ ಕೂಡ ಇದೆ. ಫೈಬರ್ಗೆ ಹಸಿ ತರಕಾರಿಗಳು, ಸೊಪ್ಪುಗಳನ್ನು ತಗೊಳ್ತೀವಿ. ಇನ್ನು ಫ್ಯಾಟ್ ಅಂತ ಬಂದರೆ ಒಗ್ಗರಣೆಗೆ ಎಣ್ಣೆ, ತುಪ್ಪನ ಯೂಸ್ ಮಾಡೇ ಇರ್ತೀವಿ ಅಲ್ವಾ. ಇನ್ನು ಕಾರ್ಬ್ಸಲ್ಲಿ ಬಂದರೆ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಇದೆಲ್ಲ ಆಗುತ್ತೆ. ಬಟ್ ಪ್ರೋಟೀನ್ಗೆ ಅಂತ ಬಂದಾಗ ನಾವು ಪನ್ನೀರನ್ನಷ್ಟೇ ತೊಗೋಬೇಕಾ, ಮಶ್ರೂಮ್ ತೊಗೋಬೇಕಾ, ನಾನ್ ವೆಜ್ ತೊಗೋಬೇಕಾ ಅಂತ ಡೌಟ್ ಇರುತ್ತೆ ಅಲ್ವಾ. ಸೊ ಅದೆಲ್ಲ ತೊಗೋಬೇಕು ಅಂತಲೇ ಏನಿಲ್ಲ, ಮೊಸರು ಮಜ್ಜಿಗೆ ಇಸ್ ದ ಬೆಸ್ಟ್ ಆಪ್ಷನ್. ಎಲ್ರಿಗೂ ಈಸಿಯಾಗಿ ಸಿಗುತ್ತೆ ಅಲ್ವಾ. ಸಂಜೆ 4 ಗಂಟೆ ಆಯಿತು ಅಂದರೆ ಅದೇನೋ ಗೊತ್ತಿಲ್ಲ ಕೆಟ್ಟದಾಗಿ ಹೊಟ್ಟೆ ಹಸಿಯೋದಕ್ಕೆ ಶುರು ಆಗಿಬಿಡುತ್ತೆ ಅಲ್ವಾ. ಇಂಥ ಟೈಮಲ್ಲೇ ನಮ್ಮನ್ನು ಜಂಕ್ ಫುಡ್ಸು ಅಟ್ರ್ಯಾಕ್ಟ್ ಮಾಡೋದು. ಸೊ ಆ ಹೊಟ್ಟೆ ಹಸಿವನ್ನು ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ 1 ಸ್ಪೂನು ಮಿಕ್ಸ್ಡ್ ಸೀಡ್ಸು ಅಥವಾ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿರೋಂಥ ಶೇಂಗಾ ಬೀಜ, ಮಖಾನ ಇದನ್ನು ಕೂಡ ತೊಗೋಬೋದು. ಇದನ್ನೆಲ್ಲ ಒಂದ್ಸಾರಿ ಮಾಡಿ ಇಟ್ಕೊಂಡ್ವಿ ಅಂದರೆ ಹೊಟ್ಟೆ ಹಸಿವಾದ ತಕ್ಷಣ ತಿಂದ್ಬಿಡ್ಬೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಹೈ ಪ್ರೋಟೀನ್ ಡಿನ್ನರ್. ಈ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಸಾಲೆಡ್ ಮಾಡ್ಕೊಳ್ಳದೆ ಇದ್ದರೆ ಹೇಗಿರುತ್ತೆ ಅಲ್ವಾ. ಹಾಗೆ ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಅಂತ ಹೇಳಿ ತಿಳಿಸ್ತೀನಿ ಬನ್ನಿ. ಇಲ್ಲಿ ನಾನು ಸ್ವಲ್ಪ ಬೀನ್ಸು, ಕ್ಯಾಪ್ಸಿಕಮ್ಮು, ರಾಜ್ಮಾ ಹಾಗೆಯೇ ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನು ಹಾಕ್ಕೊಂಡು ಸ್ಟೀಮ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಈಸಿಯಾಗಿ ಕುಕ್ಕರಲ್ಲಿ ಹಾಕಿ 1 ವಿಷಲ್ ಬರೆಸ್ಕೊಂಡ್ಬಿಡ್ಬೋದು. ಆದರೆ ಆ ರೀತಿ ಮಾಡಿದಾಗ ಇದರಲ್ಲೆಲ್ಲ ಇರುವಂಥ ನ್ಯೂಟ್ರಿಯೆಂಟ್ಸು ಹೋಗ್ಬಿಡುತ್ತೆ. ಹಾಗಾಗಿ ಸ್ಟೀಮ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಈ ಸಾಲಡ್ ರುಚಿನ ಹೆಚ್ಚಿಸೋ ಅಂತ ಒಂದು ಡ್ರೆಸ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಜಾರಲ್ಲಿ 3 ಚಮಚದಷ್ಟು ಮೊಸರು ಅಥವಾ ಹಾಲಿನ ಕೆನೆನ ಹಾಕ್ಕೊಂಡು ನೆನೆಸಿರೋಂಥ ಗೋಡಂಬಿ ಹಾಗೆಯೇ ಮಧ್ಯಾಹ್ನ ಪನ್ನೀರ್ನ ಫ್ರೈ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರು ಜೊತೆಗೆ ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರೋಂಥ ಡ್ರೆಸ್ಸಿಂಗ್ ರೆಡಿ ಆಗಿಬಿಡತ್ತೆ. ಈಗ ಸ್ಟೀಮ್ ಮಾಡಿರೋಂಥ ಕಾಳುಗಳು ಹಾಗೆ ಹಸಿ ತರಕಾರಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿನ ಹಾಕಿದ್ದೀನಿ. ಇದ್ರ ಜೊತೆ ನಾವು ರೆಡಿ ಮಾಡ್ಕೊಂಡಿರೋಂಥ ಡ್ರೆಸ್ಸಿಂಗ್ನ ಹಾಕಿ ಸ್ವಲ್ಪ ನೀವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಹೆಲ್ದಿ ಸಾಲಡ್ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನೀವು ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನಾನು ಹಾಕಿರೋದು ಪರ್ಫೆಕ್ಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ಅಷ್ಟೇ ಇದ್ರ ಮೇಲ್ಗಡೆ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈವನ್ ನನ್ನ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಕೇಳಿ ಇಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.
ಮೊಳಕೆ ಬಂದಿರೋಂಥ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಬೇಗನೂ ಡೈಜೆಸ್ಟ್ ಆಗುತ್ತೆ. ಹಾಗೆ ಮೊಳಕೆ ಬಂದಿರೋ ಕಾಳುಗಳನ್ನು ತಿನ್ನೋದಕ್ಕಿಂತ ಅದನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ತಿಂದರೆ ಇನ್ನೂ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಇದು ಇವತ್ತಿನ ನನ್ನ ಹೈ ಪ್ರೋಟೀನ್ ಡಿನ್ನರು. ಮಾಡೋದಕ್ಕೂ ಈಸಿ, ಟೇಸ್ಟು ಸೂಪರ್ ಆಗಿರುತ್ತೆ. ಇದ್ರ ಬದಲು ಮೂಂಗ್ ದಾಲ್ ಕಿಚಡಿ, 2 ಚಪಾತಿ, 2 ರೊಟ್ಟಿ, 1 ಮುದ್ದೆ ಅಥವಾ ಸ್ವಲ್ಪ ರೈಸನ್ನು ತೊಗೊಂಡು ಅದ್ರ ಜೊತೆ ಸ್ವಲ್ಪ ತರಕಾರಿಗಳನ್ನು ತೊಗೊಂಡ್ರು ಕೂಡ ಹೆಲ್ದಿ ಆಗಿರೋಂಥ ಡಿನ್ನರ್ ಕಂಪ್ಲೀಟ್ ಆಗಿಬಿಡುತ್ತೆ. ವೆಯ್ಟ್ ಲಾಸ್ಗೆ ಬೆಸ್ಟ್ ಆಪ್ಷನ್ ಅಂದರೆ ಸೂಪು. ನೈಟ್ ಟೈಮಲ್ಲಿ ಸೂಪ್ ಕುಡಿಯೋದ್ರಿಂದ ಬೇಗನೆ ಜೀರ್ಣ ಆಗುತ್ತೆ. ಯಾವಾಗಲೂ ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ಮಲ್ಗೋದಕ್ಕೂ 3 ಗಂಟೆ ಮುಂಚೆನೇ ಊಟ ಮುಗಿಬೇಕು. ಅಂದರೆ ಮಲ್ಗೋದಕ್ಕೂ ಮುಂಚೆ ತಿಂದಿರೋಂಥ ಊಟ ಡೈಜೆಸ್ಟ್ ಆಗಬೇಕು. ಇದರಿಂದ ಹೋಲ್ ನೈಟ್ ನಿಮಗೆ ಮತ್ತು ನಿಮ್ಮ ಬಾಡಿಗೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ರೆಸ್ಟ್ ಸಿಗುತ್ತೆ. ರಿಕವರಿ ಆಗೋದಕ್ಕೆ ಟೈಮ್ ಸಿಗುತ್ತೆ. ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ಗೂ ಇದು ಈಸಿ ಆಗುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು 12:12 ಈಟಿಂಗ್ ವಿಂಡೋ ಅಥವಾ ಫಾಸ್ಟಿಂಗ್ ವಿಂಡೋ ಅಂತ ಹೇಳ್ಬೋದು. 12 ಅವರ್ಸ್ ನೀವು ಫಾಸ್ಟಿಂಗ್ ಮಾಡಿದರೆ ಇನ್ನುಳಿದಿರೋಂಥ 12 ಅವರ್ಸಲ್ಲಿ ಮಾತ್ರ ನೀವು ಊಟ ಮಾಡಬೇಕು ಅನ್ನೋದು. ಒಂದು ವೇಳೆ ನೀವು ಹೆಲ್ದಿಯಾಗಿರಬೇಕು, PCOD, ಥೈರಾಯ್ಡ್ನಂಥ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಬೇಕು, ವೆಯ್ಟ್ ಲಾಸ್ನ ಮಾಡ್ಕೊಳ್ಳೇಬೇಕು ಅಂತ ಇದ್ದಾಗ 14:10 ಟೈಮಿಂಗ್ಸನ್ನು ಅಥವಾ 16:8 ವಿಂಡೋನ ಕಂಪಲ್ಸರಿಯಾಗಿ ಫಾಲೋ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆಯಿತಾ? ಈಗಲೇ ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಇನ್ನು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೀವು ಒಂದು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ಈ ರೀತಿ ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.